ಮಾದಕ ವಸ್ತುಗಳ ವಿರುದ್ಧ ಪಾವಗಡದಲ್ಲಿ ವಿದ್ಯಾರ್ಥಿಗಳಿಗೆ ಜಾಗೃತಿ ಕಾರ್ಯಕ್ರಮ. ಪೊಲೀಸ್ ಇಲಾಖೆ ಆಯೋಜನೆ. ದುಶ್ಚಟಕ್ಕೆ ದಾಸರಾಗದಿರಿ, ಸಮಾಜದ ಜವಾಬ್ದಾರಿ ಹೊರಿರಿ, ಕಿವಿಮಾತು. ಪಾವಗಡ. ಕರ್ನಾಟಕ ರಾಜ್ಯ ಪೊಲೀಸ್, ತುಮಕೂರು ಜಿಲ್ಲಾ ಪೊಲೀಸ್, ಪಾವಗಡ ಪೊಲೀಸ್ ಠಾಣೆಯ ಸಂಯುಕ್ತಾಶ್ರಮದಲ್ಲಿ ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಬಗ್ಗೆ ಯುವಜನರಲ್ಲಿ ಜಾಗೃತಿ ಮೂಡಿಸಲು ಬೃಹತ್ ಅರಿವು ಕಾರ್ಯಕ್ರಮವನ್ನು ಎಸ್ಎಸ್ಕೆ ಬಯಲು ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಪ್ರಾಸ್ತಾವಿಕ ಭಾಷಣ ಮಾಡಿದ ವೃತ್ತ ನಿರೀಕ್ಷಕರಾದ ಸುರೇಶ್ ರವರು, ಮಾದಕ ವಸ್ತುಗಳು ಔಷಧಿ ರೂಪ ಮತ್ತು ಮತ್ತೆ ಇರಿಸುವ ದುಶ್ಚಟ ಎಂಬ 2 ರೂಪಗಳಲ್ಲಿ ಲಭ್ಯವಿವೆ. ಯುವಕರೇ, ಯಾವುದೇ ಕಾರಣಕ್ಕೂ ಮಾದಕ ವಸ್ತುಗಳಿಂದ ದೂರವಿರಿ. ಒಂದು ಬಾರಿ ಚಟಕ್ಕೆ ಒಳಗಾದರೆ ಹೊರಬರುವುದು ಕಷ್ಟ. ನಿಮ್ಮ ಜೀವನದ, ಕುಟುಂಬ ಹಾಗೂ ದೇಶದ ಭವಿಷ್ಯ ಹಾಳಾಗುತ್ತದೆ. ಆಂಧ್ರ, ಒರಿಸ್ಸಾದಿಂದ ಗಾಂಜಾ ಕಳ್ಳ ಸಾಗಣೆ ಮತ್ತು ಸ್ಥಳೀಯವಾಗಿ ಬೆಳೆಯುವ ಪ್ರಯತ್ನಗಳು ನಡೆಯುತ್ತಿವೆ. ಇಂತಹ ಚಟುವಟಿಕೆಗಳು ಕಂಡುಬಂದರೆ ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡುವಂತೆ ಮನವಿ ಮಾಡಿದರು. ಜೊತೆಗೆ 18 ವರ್ಷದೊಳಗಿನವರು ವಾಹನ ಚಲಾಯಿಸಿದರೆ ಪೋಷಕರಿಗೆ 25,000 ದಂಡ ವಿಧಿಸಲಾಗುತ್ತದೆ ಎಂಬ ಕಾನೂನಿನ ಕುರಿತು ಮಾಹಿತಿ ನೀಡಿದರು. ನಮ್ಮ ಬರ್ತ್ ಸರ್ಟಿಫಿಕೇಟ್ ಒಳಗೆ ಬರೀ ಡೇಟ್ ಇರ್ತದೆ. ನಿಮ್ಮ ಬರ್ತ್ ಸರ್ಟಿಫಿಕೇಟ್ ಅಲ್ಲಿ, ಯಾಕೆಂದ್ರೆ ನನ್ನ ಮಗಳು ಫಸ್ಟ್ PUC, ನನ್ನ ಮಗಳ ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ಇದೆ, ಡೇಟು, ಟೈಮು, ಸೆಕೆಂಡ್ಸು ಇದೆ. 1 ಸೆಕೆಂಡ್ ಕಡಿಮೆ ಆದ್ರೂ ನೀವು ಮೈನಸ್ಸೇ. ನೀವೇನ ಬೈಕ್ ತಂದು ನನ್ನ ಕೈ ಸಿಗಾಕೊಂಡ್ರೆ ನಿಮ್ಮ ತಾಯಿ ತಂದೆ ಬಂದು 25,000 ರೂಪಾಯಿ ಕೈನ ನನ್ನ ಹತ್ರ ಕೋರ್ಟಲ್ಲಿ ಕಟ್ಟಬೇಕು. ತಂದೆ ತಾಯಿ ಪ್ರತಿಯೊಬ್ಬರಿಗೆ ಬೈಕ್ ತಂದಿರ್ತೀರ, 25,000 ರೂಪಾಯಿ ಬೈಕ್ ಕಟ್ಟಕ್ಕೆ ತಂದೆ ತಾಯಿ ತಗೊಂಡು ಕೋರ್ಟಲ್ಲಿ ನಿಲ್ಲಿಸಿದ್ರೆ ನಿಮ್ಮ ಪರಿಸ್ಥಿತಿ ಏನಾಗುತ್ತೆ ಅಂತ ನೋಡ್ಕೊಳ್ಳಿ. ಇನ್ನು ಅದು ನಡೆಯಲ್ಲ. ದಯವಿಟ್ಟು ಬೈಕ್ 18 ವರ್ಷ ಆದಮೇಲೆ ಡ್ರೈವಿಂಗ್ ಲೈಸೆನ್ಸ್ ತಗೊಂಡು ಯೂಸ್ ಮಾಡಿ. ವಿಚಾರಣೆಗಳನ್ನ ಕಡ್ಡಾಯವಾಗಿ ಪಾಲಿಸಿ. ಅದ್ರ ಬಗ್ಗೆ ತುಂಬಾ ಹೇಳ್ಬೇಕಾಗಿಲ್ಲ. ನಿಮ್ಗೆ ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದಾಗಿಂದ ಈಗ PKG ಇಂದಾನೆ ಹೇಳ್ಕೊಟ್ಟಿರ್ತಾರೆ. ಲೆಫ್ಟ್ ಅಲ್ಲಿ ನಡ್ಕೊಂಡು ಹೋಗ್ಬೇಕು, ರಸ್ತೆ ದಾಟ್ಬೇಕಾದ್ರೆ ಎಡಗಡೆ ಬಲಗಡೆ ನೋಡ್ಕೊಂಡು ಹೋಗ್ಬೇಕು, ಅಕ್ಕಪಕ್ಕದ ಆಕರ್ಷಣೆಗಳಿಗೆ ಒಳಗಾಗಬಾರ್ದು, ಮನೆಯಿಂದ ಹೆಂಗ್ ಬಂದು ಹಾಗೆ ಜೋಪಾನವಾಗಿ ನಿಧಾನವಾಗಿ ಹೈ ಸ್ಪೀಡ್ ಹೋಗೋದು, ರ್ಯಾಶ್ ಹೋಗೋದು, ಜಿಗ್ಜಾಗ್ ಹೋಗೋದು, ಇದೆಲ್ಲ ಮಾಡ್ಕೊಂಡ್ರೆ ಮನೆ ಸೇರಬೇಕು. 2ನೇ ವಿಚಾರ, ಇಲ್ಲಿರಂತ ಜ್ವಲಂತ ಸಮಸ್ಯೆ ಅಂದ್ರೆ ಚೈಲ್ಡ್ ಮ್ಯಾರೇಜ್. ನಿಮ್ಮ ಮನೆಗಳಲ್ಲಿ ನಿಮ್ಮ ಸಿಸ್ಟರ್ಸ್ ಇರ್ತಾರೆ, ನಿಮ್ಮ ಅಕ್ಕಂದಿರು ಮೋಸ್ಟ್ಲಿ ಅವ್ರು 18 ವರ್ಷ ಆಗಿರ್ತಾರೆ, ಅವ್ರು ಮದುವೆ ಮಾಡ್ಕೊಂಡು, ಅದಕ್ಕೆ ನಮ್ಮ ಅಭ್ಯಂತರ ಇಲ್ಲ. ನೀವು ಇನ್ನೂ 18 ವರ್ಷ ಆಗಿಲ್ಲ, ದಯವಿಟ್ಟು ಚೈಲ್ಡ್ ಮ್ಯಾರೇಜ್ಗೆ ಅವಕಾಶ ಇಲ್ಲ. ನಾಳೆ ಮದುವೆ ಮಾಡ್ಕೊಳ್ತೀರಾ, ನಿಮ್ಮ ಜೀವನ ನರಕ ಆಗ್ತದೆ. ಜೊತೆಗೆ ನಿಮ್ಮ ಗಂಡನ ಮೇಲೆ ಒಂದು ಕೇಸ್ ಬಿಡ್ತದೆ. ಚೈಲ್ಡ್ ಮ್ಯಾರೇಜ್ ಕೇಸು ಜೊತೆಗೆ ಪೋಕ್ಸೋ. 18 ವರ್ಷಕ್ಕೆ ಒಳಪಟ್ಟಂತಹ ಯಾವುದೇ ಗರ್ಲ್, ಸುಮ್ಮನೆಲ್ಲ ಹುಡುಗಿ ಜೊತೆಗೆ ಅವರ ಕಾನೂನುಬದ್ಧವಾಗಿ ಮದುವೆ ಆಗಿರಂತ ಗಂಡ ದೈಹಿಕ ಸಂಪರ್ಕ ಬೆಳೆಸಿದ್ರು ಸಹ ಅದು ತಪ್ಪೇ. ಗ್ರಾಮೀಣ ವೃತ್ತ ನಿರೀಕ್ಷಕರಾದ ಕೊಟ್ರೇಶ್ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಮಾದಕ ವಸ್ತು ಬಳಸಿದರೆ ಕನಿಷ್ಠ 1 ವರ್ಷದಿಂದ ಗರಿಷ್ಠ 20 ವರ್ಷ ಜೈಲು ಶಿಕ್ಷೆ ಹಾಗೂ 1 ಲಕ್ಷದಿಂದ 40 ಲಕ್ಷದವರೆಗೆ ದಂಡ ವಿಧಿಸಬಹುದು. 112 ಮತ್ತು ಮಾನಸ ಸಹಾಯವಾಣಿ 1933ಗೆ ಧೈರ್ಯವಾಗಿ ಮಾಹಿತಿ ನೀಡಬಹುದು. ಮಾಹಿತಿದಾರರ ಗುರುತು ಸಂಪೂರ್ಣ ಗೌಪ್ಯವಾಗಿರುತ್ತದೆ ಎಂದು ಭರವಸೆ ನೀಡಿದರು. ಒಂದು ಮರ್ಡರ್ ಕೇಸ್ನಲ್ಲಿ ಮರ್ಡರ್ ಮಾಡಿದರೆ ಕೇವಲ ಕೊನೆಗೆ 14 ವರ್ಷಗಳ ಶಿಕ್ಷೆ ಇರಬಹುದು. ಆದರೆ ಇದರಲ್ಲಿ ಮಿನಿಮಮ್ ಜಸ್ಟ್ ಸೇವನೆ ಮಾಡಿದಕ್ಕೆ 1 ವರ್ಷ ಪನಿಷ್ಮೆಂಟ್ ಇದೆ. ಸೇವನೆ ಜಸ್ಟ್ ಸ್ಮಾಲ್ ಕ್ವಾಂಟಿಟಿನ ಸೇವನೆ ಮಾಡಿದ್ರು ಕೂಡ ಪನಿಷ್ಮೆಂಟ್ ಇದೆ. ಜಾಸ್ತಿ ಏನಾದ್ರು ಸಿಕ್ತು ಅಂದರೆ ಇದು ಟೋಟಲ್ 20 ವರ್ಷಗಳ ಪನಿಷ್ಮೆಂಟ್ ಇದೆ. ಹೈಯೆಸ್ಟ್ ಪನಿಷ್ಮೆಂಟ್ 20 years. ಫೈನು ಆಗಿದೆ 1 ಲಕ್ಷದಿಂದ 20 ಲಕ್ಷದಿಂದ ಮತ್ತೆ ರಿಪೀಟ್ ಅಂದರೆ 40 lakhs ತನಕ ಇದೆ ಪನಿಷ್ಮೆಂಟ್. ಫೈನ್ ಇತ್ತು, ದುಡ್ಡು, ಹಣ ಮತ್ತೆ ಶಿಕ್ಷೆ ಎರಡೂ ಕೂಡ ಈ ಇದರಲ್ಲಿದೆ.
ದಯವಿಟ್ಟು ನೋಡಿ, ನೀವು ವೆಹಿಕಲ್ ಫೈನ್ ಹಾಕಿ ವೆಹಿಕಲ್ ಡ್ರೈವಿಂಗ್ ಮಾಡೋದಕ್ಕೆ, ಹೌದಲ್ವಾ? ಇದಕ್ಕೆ ಫೈನ್ ಇಲ್ಲ, ಶಿಕ್ಷೆನೆ. ದಯವಿಟ್ಟು ಮಕ್ಕಳ ಹೇಳ್ತೇವೆ, ಈ ಡ್ರಗ್ಸ್ಗಳ ಬಗ್ಗೆ ಏನು ಹೇಳ್ಬೋದು ಅಂದರೆ, ಇದು ನಿಮ್ಮ ಮಾನಸಿಕ ಖಿನ್ನತೆಯನ್ನು ಹೊರಪಡಿಸ್ತದೆ. ಏನಾಗುತ್ತೆ, ಖಿನ್ನತೆ ಹೊರಗಡೆ ಮೆಡಿಷನ್ ಇರೋದು. ಯಾರ ಮಾನಸಿಕ ಖಿನ್ನತೆ ಇರೋದು ಅವ್ರಿಗೆ ಮೆಡಿಷನ್ ಅಂತ ತಯಾರಿಸಿದೆ. ಅದನ್ನ ಹೆಚ್ಚಾಗಿ ಉಪಯೋಗಿಸಿದ್ರೆ ಉಲ್ಟಾಗಿ ನಮಗೆ ಖಿನ್ನತೆಯನ್ನು ಸ್ಟಾರ್ಟ್ ಮಾಡೋದು, ಚೆನ್ನಾಗಿರೋದು ಬೇಕು. ಹಾಗಾಗಿ ದಯವಿಟ್ಟು ಈ ಸಬ್ಸ್ಟೆನ್ಸ್ ಬಗ್ಗೆ ನೀವೇನು ಏನು ಅಂತ ತಿಳ್ಕೊಬೇಕಾಗಿಲ್ಲ. ಆದರೆ ಇದರಿಂದ ನಮಗೆ ದೈಹಿಕವಾಗಿ, ಆರ್ಥಿಕವಾಗಿ ಮತ್ತೆ ನಮ್ಮ ಎಜುಕೇಶನ್ ಪರವಾಗಿ ಎಲ್ಲರಿಗೂ ತೊಂದರೆ ಆಗುತ್ತೆ. ಏನಾಗುತ್ತೆ, ಇದನ್ನ ಅಡಿಕ್ಷನ್ ಅಂತ ಏನು ಹೇಳ್ತೀವಿ, ನಿಮಗೆ ಈ ಮೊಬೈಲ್ ಅಡಿಕ್ಷನ್ ಇದೆ, ಹೌದಾ? ಮೊಬೈಲ್ ಅಡಿಕ್ಷನ್ ಅಂದಾಗ ಏನಾಗ್ತೀವಿ, ಈ ಮೊಬೈಲ್ ನಾವು ನೋಡ್ತಾ ಇರ್ತೀವಿ, ಹೌದಾ? ಎಷ್ಟು ಸತಿ ನೋಡ್ತೀವಿ? ಈಗ ನಾನು 4 ಸತಿ ನೋಡಿದೆ. ನಾವು ಅಡಿಕ್ಷನ್ಗೆ ಸೇರಿದ್ದಾರೆ. ಯಾವ ಥರ ಅಂದರೆ, ಅದೆಲ್ಲ ಮೆಸೇಜ್ ಬರ್ತಾ ಇರ್ತಾರೆ, ಮೆಸೇಜ್ ನೋಡಿ ಅದರಲ್ಲಿಗೂ ಬರ್ತೇನೆ ಅಂತ ನೋಡ್ತೀವಿ. ಇದು ಅಡಿಕ್ಷನ್ ಏನಾಗ್ತದೆ, ಒಂದಾದ್ಮೇಲೆ ಒಂದು ಬರ್ತಿನ ಏನಾಗುತ್ತೆ, ನೀವು ಅದು ಉನ್ಮಾದ ಚೆನ್ನಾಗಿದೆ ಅಂತ ತಗೊಂತೀವಿ, 2ನೇ ದಿನ ಖುಷಿ ತಗೊಂತೀವಿ, 3ನೇ ದಿನ ಫ್ರೆಂಡ್ ಪ್ರೆಸರ್ ತಗೊಂತೀವಿ, 4ನೇ ದಿನ ನಿಮ್ಮ ಖುಷಿಗೆ ಆಮೇಲೆ ನಿಮಗೆ ಅದು ಅಡಿಕ್ಷನ್, ನಿಮ್ಮನ್ನ ಅದು ನಿಮ್ಮ. ಎಸ್ಎಸ್ಕೆ ಕಾಲೇಜಿನ ಪ್ರಾಂಶುಪಾಲ ಮನೋಜ್ ಕುಮಾರ್ ಮಾತನಾಡಿ, ಕೂಡ ವಿದ್ಯಾರ್ಥಿಗಳಿಗೆ ದುಶ್ಚಟದಿಂದ ದೂರವಿರಲು ಕರೆ ನೀಡಿದರು. ಕೊನೆಯಲ್ಲಿ ವಿದ್ಯಾರ್ಥಿಗಳಿಂದ ಪ್ರತಿಜ್ಞೆ ಬೋಧಿಸಲಾಯಿತು. ಯಾವುದೇ ಮಾದಕ ವಸ್ತುಗಳಿಗೆ ವ್ಯಸನಾಗದೆ ಹಾಗೂ ವ್ಯಸನಕ್ಕೆ ಒಳಪಟ್ಟ ವ್ಯಕ್ತಿಗಳ ಮಾಹಿತಿಯನ್ನು ನೀಡುತ್ತೇನೆಂದು ಪ್ರಮಾಣೀಕರಿಸುತ್ತೇನೆ. ನಂತರ ಎಸ್ಎಸ್ಕೆ ಬಯಲು ರಂಗಮಂದಿರದಿಂದ ಶ್ರೀ ಶನಿ ಮಹಾತ್ಮ ದೇವಸ್ಥಾನದ ಮುಂಭಾಗವಾಗಿ ಅಂಬೇಡ್ಕರ್ ವೃತ್ತದವರೆಗೆ ಜಾಥಾ ನಡೆಸಿ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲಾಯಿತು. ಈ ಸಂದರ್ಭದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ರಾಂಬಾಬು, ಪಿಎಸ್ಐಗಳಾದ ಮುತ್ತುರಾಜು, ಮಹಮ್ಮದ್, ಶಿವಪ್ಪ ಸೇರಿದಂತೆ ಪೊಲೀಸ್ ಸಿಬ್ಬಂದಿಗಳಾದ ದೀಪಕ್, ಗೋಪಿ, ಶ್ರೀನಿವಾಸ್, ವೆಂಕಟೇಶ್ ನಾಯಕ್, ಸಂಜೀವ್ ಕುಮಾರ್, ನಟೇಶ್ ಹಾಗೂ ಕಾಲೇಜು ವಿದ್ಯಾರ್ಥಿಗಳು ಹಾಜರಿದ್ದರು.